ಹಾಯ್ ಗಾಯ್ಸ್, ವೆಲ್ಕಮ್ ಟು ವಿಭವ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ನಾನು ಗೌತಮಿ. ಇದು ನನ್ನ ಫಸ್ಟ್ ಯೂಟ್ಯೂಬ್ ವ್ಲಾಗು. ಆ್ಯಂಡ್ ಇದರಲ್ಲಿ ಎಲ್ಲ ಥರದ ಕಂಟೆಂಟ್ಸು ಇರುತ್ತೆ. ಕುಕ್ಕಿಂಗು, ಟ್ರಾವೆಲು, ಡೈಲಿ ವ್ಲಾಗ್ಸು, ಶಾಪಿಂಗ್, ಈ ಥರ ಎಲ್ಲ ಥರದ ವ್ಲಾಗ್ಸು ಇರುತ್ತೆ. ನನ್ನ ವೀಡಿಯೋಸ್ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋದು ಎಣ್ಣೆ ಬದನೆಕಾಯಿ ಸಾಂಬಾರು. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ತೆಂಗಿನಕಾಯಿ, ಚಕ್ಕೆ, ಲವಂಗ, ಮೆಣಸು, ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ, ಪುದೀನ, ಕೊತ್ತಂಬರಿ ಸೊಪ್ಪು, ಎಣ್ಣೆ, ಬದನೆಕಾಯಿ, ಕಡಲೆಬೀಜ ಮತ್ತು ಧನಿಯಾ ಪುಡಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಫಸ್ಟಿಗೆ ಕಡಲೆಬೀಜನ ಚೆನ್ನಾಗಿ ಹುರ್ಕೊಂಡು ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ. ಅದ್ರದ್ದು ಸಿಪ್ಪೆ ಎಲ್ಲ ಬಿಡಿಸಿ ಇಟ್ಕೋಬೇಕಾಗತ್ತೆ. ಚೆನ್ನಾಗಿ ಹುರಿದಾದ್ಮೇಲೆ ಅದೇ ಪ್ಯಾನ್ಗೆ 1-2 ಸ್ಪೂನ್ ಆಯಿಲ್ ಹಾಕ್ಕೊಬೇಕು. ಆಯಿಲ್ ಹಾಕ್ಕೊಂಡು ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಬ್ರೌನಿಷ್ ಆಗೋಷ್ಟವರೆಗೂ. ಅದಾದಮೇಲೆ ಮೆಣಸಿನ್ಕಾಯಿ, ತೆಂಗಿನಕಾಯಿ, ಟೊಮೊಟೊ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದು ಫ್ರೈ ಆಗೋ ಅಷ್ಟರಲ್ಲಿ ಬದನೆಕಾಯಿನ ಈ ಥರ 4 ಭಾಗ ಮಾಡಿ ಇಟ್ಕೋಬೇಕು. ನೀರಿಗೆ ಹಾಕಿ ಇಟ್ಕೊಂಡ್ರೆ ಬ್ಲ್ಯಾಕ್ ಆಗಿ. ನೆಕ್ಸ್ಟ್ ಬಂದು ಫ್ರೈ ಮಾಡ್ಕೊಂಡಿರೋ ಏನೇನು ಇಂಗ್ರೀಡಿಯೆಂಟ್ಸ್ ಇದೆಯೋ ಎಲ್ಲನೂ ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ. ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡಿಕೊಂಡು ಸ್ವಲ್ಪ ಪೇಸ್ಟ್ ಆದಮೇಲೆ ಧನಿಯಾ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಅದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಈಗ ಏನು ಮಾಡಬೇಕಂದ್ರೆ ಆ ಬದನೆಕಾಯಿಗೆ ಆ ಪೇಸ್ಟೆಲ್ಲ ನೀಟಾಗಿ ಒಳಗಡೆ ಸ್ಟಫಿಂಗ್ ಮಾಡಬೇಕಾಗುತ್ತೆ. ಸ್ಟಫ್ ಮಾಡಿ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಫಸ್ಟು ಪ್ಯಾನ್ ಇಟ್ಕೊಂಡು ಒಂದು ಸ್ವಲ್ಪ ಜಾಸ್ತಿನೇ ಆಯಿಲ್ ಹಾಕ್ಕೋಬೇಕಾಗುತ್ತೆ. ಸಾಸಿವೆ, ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಫಸ್ಟು. ಸೊ ಅದಾದಮೇಲೆ ಬದನೆಕಾಯಿ ಏನಿರುತ್ತೋ ಅದನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಬದನೆಕಾಯಿ ಎಣ್ಣೆಲೇ ಬೆಂದಷ್ಟು ನಿಮಗೆ ಈಸಿ ಆಗುತ್ತೆ, ಚೆನ್ನಾಗೂ ಟೇಸ್ಟ್ ಬರುತ್ತೆ. ಆಮೇಲೆ ನೀವು ಮಸಾಲ ಹಾಕಿದ್ಮೇಲೆ ಬೇಯುತ್ತೆ ಅಂದರೆ ಬೇಯಲ್ಲ. ಸೊ ಎಣ್ಣೆಲೇ ಆದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಎಷ್ಟಾಗುತ್ತೋ ಅಷ್ಟು ಸಾಫ್ಟ್ ಆಗೋವರೆಗೂ. ಫ್ರೈ ಆದಮೇಲೆ ನಾವೇನು ಮಸಾಲೆ ರುಬ್ಬಿಟ್ಕೊಂಡಿರ್ತೀವೋ ಅದು ಇನ್ನೊಂದು ಸ್ವಲ್ಪ ಇರುತ್ತೆ. ಅದನ್ನು ಈಗ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ನಿಮಗೆ ಕನ್ಸಿಸ್ಟೆಂಟಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೋದು. ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ. ತುಂಬ ನೀರು ಹಾಕ್ಬಿಟ್ರೆ ಅಷ್ಟೊಂದೇನು ಟೇಸ್ಟು ಬರೋಲ್ಲ, ತಿನ್ನೋಕ್ಕೂ ಚೆನ್ನಾಗಿರಲ್ಲ. ಸ್ವಲ್ಪ ಗಟ್ಟಿಯಾಗೇ ಇರೋ ಥರ ನೋಡ್ಕೊಳ್ಳಿ. ಮತ್ತು ಈಗ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಉಪ್ಪು. ಮತ್ತು ಕನ್ಸಿಸ್ಟೆನ್ಸಿನೂ ಅಷ್ಟೇ, ಸ್ವಲ್ಪ ಗಟ್ಟಿಯಾಗಿದ್ರೇ ಚಪಾತಿಗೆ, ರೈಸ್ಗೆ ಮತ್ತು ಮುದ್ದೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ಸ್ವಲ್ಪ ಗಟ್ಟಿಯಾಗೇ ಮಾಡ್ಕೊಳ್ಳಿ. ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 5 to 10 ಮಿನಿಟ್ಸ್ ಕುದಿಯೋಕ್ಕೆ ಬಿಟ್ಬಿಡಿ. 5 to 10 ಮಿನಿಟ್ಸ್ ಆದಮೇಲೆ ಎಣ್ಣೆ ಬದನೆಕಾಯಿ ಸಾಂಬಾರು ರೆಡಿ. ನೋಡಿ, ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.